ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಈ ರೀತಿ ಬದನೆಕಾಯಿ ಪಲ್ಯ ಮಾಡುವುದನ್ನು ಹೇಳ್ಕೊಡ್ತಾ ಇದ್ದೀನಿ. ಎಣ್ಗಾಯಿ ಪಲ್ಯ ಅಲ್ಲ, ಹಾಗೆ ಇದು ಮಾಮೂಲಿ ಪಲ್ಯ, ಆದರೆ ಇದು ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ಮತ್ತು ಚಪಾತಿಗೆ, ರಾಗಿ ರೊಟ್ಟಿಗೆ ಸಖತ್ತಾಗಿರುತ್ತೆ. ಹಾಗೆ ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಹೋಳುಗಳನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊತಿದ್ದೀನಿ, ಏನೇನು ಬೇಕು ಅಂತ. ಹಾಗೆ ಇದಕ್ಕೆ ಸ್ವಲ್ಪ ಕಾಯಿಯನ್ನು ತೊಗೊಂಡಿದ್ದೀನಿ, ತೆಂಗಿನಕಾಯಿನ, ಜೊತೆಗೆ ಈರುಳ್ಳಿಯನ್ನು ಒಂದು ಕಾಲು ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಒಂದು 4-5 ಹಸಿಳು ಹಸಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ, ಫ್ರೈ ಮಾಡ್ತಾ ಇಲ್ಲ. ಜೊತೆಗೆ ಶುಂಠಿಯನ್ನು ಹಾಕ್ಕೊತಾ ಇದ್ದೀನಿ, 1 ಇಂಚಷ್ಟು ಶುಂಠಿ, ಜೊತೆಗೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಮೇಲೆ ಕೊತ್ತಂಬರಿ ಸೊಪ್ಪು, ಹಾಗೆ ಟೊಮೊಟೊವನ್ನು ಕೂಡ ಹಾಕಬೇಕು ಮಿಕ್ಸಿ ರುಬ್ಬೋಕ್ಕೋಸ್ಕರ, ಅದು ಸಖತ್ ಟೇಸ್ಟ್ ಕೊಡುತ್ತೆ. ಒಗ್ಗರಣೆಗೂ ಹಾಕಬೇಕು ಟೊಮೊಟೊ ಹಣ್ಣನ್ನು. ನೆಕ್ಸ್ಟ್ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಶೇಂಗಾವನ್ನು ಹಾಕ್ಕೊತಿದ್ದೀನಿ, ಹಾಗೆ 1 ಸ್ಪೂನು ಎಳ್ಳನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಖಾರದ ಪುಡಿ, ಖಾರದ ಪುಡಿ 1-2 ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ, ಜೊತೆಗೆ ಅರಿಶಿನ ಕೂಡ ಸೇರಿಸ್ತಿದ್ದೀನಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಪುಡಿ ಸೇರಿಸ್ಕೋಬೋದು. ನಾನು ಇಲ್ಲಿ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ, MTR ಸಾಂಬಾರು ಪುಡಿನ ಆ್ಯಡ್ ಮಾಡ್ತೀನಿ ನಾನು. ಇದು ಸಖತ್ ಟೇಸ್ಟ್ ಕೊಡುತ್ತೆ. 1 ಸ್ಪೂನಷ್ಟು ಯಾವುದಾದ್ರೂ ನೀವು ಮಾಡ್ಕೋಬೋದು, ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿನಾರು ಹಾಕ್ಕೋಬೋದು. ಓಕೆ, ಇಷ್ಟು ರೆಡಿ ಆಯಿತು. ಇದು ಮಸಾಲೆ, ಇದು ರೆಡಿಯನ್ನು ಗ್ರೈಂಡ್ ಮಾಡಿಕೊಂಡು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿಬಿಟ್ಟು, ಎಣ್ಣೆಯನ್ನು ಹಾಕಿಬಿಟ್ಟು ಈರುಳ್ಳಿನೇ ಫ್ರೈ ಮಾಡ್ತಾಯಿದ್ದೀನಿ. ಓಕೆ, ಹೆಚ್ಚಿಟ್ಕೊಂಡಿರುವಂಥ ಸ್ವಲ್ಪ ಟೊಮೊಟೊ ಹಣ್ಣಿತ್ತಲ್ಲ ಅದನ್ನು ಹಾಕಿಬಿಟ್ಟು ಇದನ್ನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪಲ್ಯನ ಮಾಡಿಕೊಡ್ರಿ, ಸಖತ್ ಟೇಸ್ಟಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಮತ್ತು ರಾಗಿ ರೊಟ್ಟಿ ಇರ್ಬೋದು, ಚಪಾತಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿರಿ, ಆಮೇಲೆ ಹೇಳಿರಿ ಹೇಗಿದೆ ಅಂತ ಹೇಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಯವರಿಗೆ ಹೇಗೆ ಬಂದಿದೆ ಅಂತ ಹೇಳಿ. ಹೋಗಿ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಓಕೆ, ಫ್ರೈ ಏನು ಮಾಡ್ತಾಯಿದ್ದೀನಿ ಅಂದರೆ ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿ ಹೋಳುಗಳನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಕೂಡ ಇದೊಂದು ಸ್ವಲ್ಪ ಬಾಡಿಸ್ಬೇಕು. ಬಾಡಿದ ಮೇಲೆ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ನಾನೇನು ಮಾಡ್ತಾಯಿದ್ದೀನಿ ಸೇರಿಸ್ತಾ ಇದ್ದೀನಿ. ಇಷ್ಟು ಮಾಡಿದರೆ ಇದು ಪಲ್ಯ ರೆಡಿ ಆಗುತ್ತೆ. ಇದು ಹೋಳುಗಳು ಚೆನ್ನಾಗಿ ಬೇಯಬೇಕು. ಹಾಗೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಬಿಟ್ರೆ ಅದು ಹೋಳುಗಳು ಚೆನ್ನಾಗಿ ಬೇಯುತ್ತೆ. ಆಮೇಲೆ ನಾವೇನು ಮಾಡ್ಬೋದು, ಪಲ್ಯಕ್ಕೆ ಸರ್ವ್ ಮಾಡ್ಬೋದು. ಓಕೆ, ಹೇಗೆ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು.